ಓಪನ್ ಮಾಡಿ. ನಮ್ಗೊಂದು ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿದೆ ಇಲ್ಲಿ. ಡೆಸರ್ಟ್ ಅಲ್ಲಿ ಬೈಕ್ ಓಡಾಡ್ತಾ ಇದೀವಿ. 50,000 ಕ್ಯಾಶ್ ಇಟ್ಟಿದ್ದೀನಿ ಒಂದ್ರಲ್ಲಿ. ಫಸ್ಟ್ 50,000 ಗೆದ್ರೆ ಏನ್ ಮಾಡ್ತೀರಾ ನೀವು? ಸಿಚುವೇಶನ್ ಇಸ್ ಟೂ ಬ್ಯಾಡ್. ಒಬ್ರಿಗೊಬ್ರು ಯಾರು ಸರಿಯಾಗಿ ಮಾತಾಡ್ತಲ್ಲ. ನಾವು ಪ್ಲಾನಿಂಗ್ ಟು ಎಂಡ್ ದಿಸ್. ತನು ಅಕ್ಕ ಅಭಿಯಾನದ ಬಾಕ್ಸ್ ಎತ್ಬಿಟ್ಟು ಅವ್ರು ಮತ್ತೆ. Okay, let's go. ಗೈಸ್, ಸೊ ಫೈನಲಿ ಬೆಳಗ್ಗೆ ಎದ್ದು ರಾತ್ರಿ ಮಲ್ಕೊಂಡ್ಬಿಟ್ವಿ ಮಾತಾಡ್ಕೊಂಡು ಊಟ ಮಾಡಿ. ಸೊ ಬೆಳಗ್ಗೆ ಎದ್ದಿದ್ದೀವಿ. ಈಗ ನಾವು ಇಲ್ಲಿಂದ ಜೈಸಲ್ಮೇರ್ ಅಂತ ಒಂದು ಜಾಗ ಇದೆ, ಡೆಸರ್ಟ್ ಜಾಗ, ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಲೆಟ್ಸ್ ಗೋ ಗೈಸ್. ಫೈನಲಿ ಎಲ್ಲ ನೋಡಿ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀವಿ, ಮೇಲೆ ಕಟ್ತಾ ಇದೀವಿ. ನಾವು ಹೋಗ್ತಿರೋದು ಬಸ್ಸಲ್ಲ ಈ ಸರಿ. ಎಷ್ಟು ಅವರ್ ಜರ್ನಿ? 6 ಅವರ್ ಈ ಗಾಡಿ ಹೋಗ್ಬೇಕು. ಈಗ ನಾವು ಈಗ ಬಾಕ್ಸ್ ಅಪ್ಡೇಟ್ ಬಂದ್ರೆ ಬಾಕ್ಸ್ ಒಂದು ಅವ್ರ ಕೈಲಿದೆ, ಒಂದು ಇಲ್ಲಿ ನೋಡಿ ಇವ್ರ ಕೈಲಿದೆ. ಸೊ ಇವರಿಬ್ರು ಟೀಮ್, ಈಗ ಇವರಿಬ್ರಿಗೂ ಟೀಮ್ ಅಂತೆ. ನನಗೆ ಗೊತ್ತಿಲ್ಲ ಟೀಮ್ ಅಪ್ ಆಗಿದ್ದಾರೆ ಅಂತ. ನಾನು ಇಷ್ಟೊಂದು ಬರ್ತೀನಿ. ನಿನ್ನೆ ನಮ್ಮ ಅಕ್ಕ ಇಲ್ಲ ಅಂದ್ರೆ ಸೇಫ್ ಆಗ್ತಿರ್ಲಿಲ್ಲ. ಮನೀಶ್ ಹೋಗ್ಬಿಟ್ಟಿರೋದು. ನಮ್ಮ ಅಕ್ಕನ ಯಾಕೆ ನಾನು ಹಿಡ್ಕೊಂಡಿದ್ದೆ ಆಕ್ಚುಲಿ. ಲಗೇಜ್ ಪ್ರಾಬ್ಲಮ್ ಗೈಸ್. ನಮ್ಗೆ ಗೊತ್ತಿಲ್ಲದೆ ನಮ್ಮ ಟ್ರಿಪ್ ಅಲ್ಲಿ ನಮ್ ಜೊತೆ ಈ ಬ್ಯಾಗ್ ಸೇರ್ಕೊಂಡ್ಬಿಟ್ಟಿದೆ. ಯಾರ ಬ್ಯಾಗು ಅಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲೇ ತೆಗೆದು ಇಲ್ಲೇ ಹಾಸ್ಟೆಲ್ ಅವ್ರಿಗೆ ಕೊಟ್ಬಿಟ್ಟು ಅವರೇ ಯಾರಿಗಾರು ತಲುಪಿಸ್ಬಿಡ್ತಾರೆ ಅಂತ ಅನ್ಕೊಂಡು ಓಪನ್ ಮಾಡ್ತಾ ಇದೀವಿ. ಹುಡುಗನ್ ಬಟ್ಟೆನಾ ಏನಿದು? ಐಡಿ ಕಾರ್ಡ್ ಏನಾರು ಇತ್ತಾ? ಐಡಿ ಕಾರ್ಡ್ ಇದೆಯಾ? ಬಂದಿದ್ದು ನಮಗೆ ಎಲ್ಲಿ ಅಂದ್ರೆ ಉದಯಪುರ ನಿಮ್ ರೂಮಿಗೆ ಬಂತಲ್ಲ, ಅವಾಗ ಇದು ಯಾರ ಬ್ಯಾಗು ಅಂತ ಅಂದೆ. ನಾನು ಅನ್ಕೊಂಡೆ ಮೋಸ್ಟ್ಲಿ ನಮ್ಮವ್ರದ್ದು ಯಾರ್ದು ಬ್ಯಾಗ್ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಒಂದು ಐಡಿ ಕಾರ್ಡ್ ಏನಿಲ್ವಾ ಅದರಲ್ಲಿ? ಅಟ್ ಐಡಿ ಕಾರ್ಡ್ ಡೀಟೇಲ್ಸ್ ಏನೂ ಇಲ್ಲ. ಯಾವುದೋ ಬಸ್ದು ನಮಗೆ ಸೇರ್ಕೊಂಡ್ಬಿಟ್ಟಿದೆ. ನಮ್ಮ ಅಕ್ಕ ನೋಡಿ ಸಮೋಸ ಕೊಡ್ತಾಳೆ ಬೆಳಗ್ಗೆ. ಬಸ್ಸಲ್ಲಿ ಸೇರಿದ್ಯೋ ಅಥವಾ ರೂಮರ್ ತಗೋ ಬಂದ್ ಮೇಲೆ ಇಟ್ಬಿಟ್ರೆ ನಮಗೆ ಗೊತ್ತಿಲ್ಲ. ಅದು ಬಟ್ ಈಗ ಬ್ಯಾಗ್ ಇದು ನಮ್ಮ ಹತ್ರ ಇದೆ. ಇಲ್ಲ ಹಾಸ್ಟೆಲ್ ಅವ್ರು ಕೊಟ್ಬಿಟ್ರೆ ಅವರು ತಲುಪಿಸ್ಬಿಡ್ತಾರೆ. ಅದು ಉದಯಪುರ ಔಷಧಿದು ಸ್ಲಿಪ್ಪರ್ ಇದೆ. ನಾನು ನಮ್ಮ ನೋಟಿಫಿಕೇಶನ್ ಬಂದಿದ್ದೀನಿ. ಹಿಂದೆ ಆರಾಮಾಗಿ ನಿಮ್ಗನಿಸ್ತೀಯ ನೀವೇ ಕೂರ್ಬೇಕಿತ್ತು ಅಂತ? ಅಭಿಯಾನ ನೀವು ಬಂದ್ಬಿಟ್ರಾ? ಅಭಿಯಾನ ಇಲ್ಲೇ ಬಂದ್ಬಿಟ್ರು. ಸ್ವಲ್ಪ ದೂರ ನೀವು ಕೂತ್ಕೊಳ್ಳಿ, ಶೇರ್ ಮಾಡೋಣ. ಗೈಸ್, ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಆ್ಯಂಡ್ ಬಂದ್ಬಿಟ್ರೆ ಈಗ ಇಲ್ಲಿಂದ ಹೊಡ್ತಾ ಇದೀವಿ ನಾವು ಅಂತ ಹೇಳಿದ್ನಲ್ಲ ಗೈಸ್. ಸಿಚುವೇಶನ್ ಇಸ್ ಟೂ ಬ್ಯಾಡ್. ಒಬ್ರಿಗೊಬ್ರು ಯಾರು ಸರಿಯಾಗಿ ಮಾತಾಡ್ತಲ್ಲ. ನಾವು ಮುಂಚೆ ಬಂದಾಗ ಹಿಂಗೆ ನಗ್ನಾಗ್ತಾ ಇದ್ವಿ. ಯಾವುದು ಸಿಚುವೇಶನ್ ಆ ಥರ ಇಲ್ಲ, ಎಲ್ಲ ಸೀರಿಯಸ್ ಆಗಿಬಿಟ್ಟಿದೆ. ಆ್ಯಂಡ್ ನಾವೆಲ್ಲ ಟ್ರಿಪ್ ಮಜಾ ಮಾಡಬೇಕು ಅಂತ ಬಂದಿದ್ದು. ಆ್ಯಂಡ್ ಮಧ್ಯದಲ್ಲಿ ನಾನು ಈ ಗೇಮ್ನ ಸ್ಟಾರ್ಟ್ ಮಾಡೋಣ, ಮಜಾ ಇರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಇದು ಈ ರೇಂಜಿಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರೋದಿಲ್ಲ. ಸೊ ಐ ಪ್ಲಾನಿಂಗ್ ಟು ಎಂಡ್ ದಿಸ್. ಎಂಡ್ ಅಂದರೆ ಗೇಮೇ ಕ್ಯಾನ್ಸಲ್ ಮಾಡೋದು. ಬಿಕಾಸ್ ಫುಲ್ ರಿಲೇಷನ್ಶಿಪ್ಸೇ ಹಾಳಾಗ್ತಿದೆ. ಆ್ಯಂಡ್ ಆಲ್ಸೋ ನಾನು ಪಾಪ ಅವ್ರವ್ರ ಫ್ರೆಂಡ್ಶಿಪ್ನ ಹಾಳು ಮಾಡೋದು ನನಗೆ ಇಷ್ಟ ಅಲ್ಲ. ಸಿಕ್ಕಿರೋದು ಪಾಪ ಈಗಲಿಗೆ ಸಿಕ್ಕಿದ್ರು ಮುಂದೆ ಒಬ್ರೊಬ್ರು ನೋಡಿದಾಗ ಮಾತಾಡಿದಿರೋ ಥರ ಆಗಬಾರ್ದು. ಸೊ ಐಮ್ ಥಿಂಕಿಂಗ್ ಟು ಕ್ಯಾನ್ಸಲ್ ದ ಗೇಮ್. ನೀವು ಕಾಮೆಂಟ್ ಹಾಕಿ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಇಲ್ವಾ, ಇಲ್ಲ ಯು ಗೈಸ್ ಆರ್ ಎಂಜಾಯಿಂಗ್ ಇಟ್ ಆರ್ ಯು ಫೀಲ್ ದಟ್ ಇಲ್ಲ ಎವ್ರಿಥಿಂಗ್ ಇಸ್ ರೈಟ್ ಅಂತ. ಆಮೇಲೆ ಅವ್ರ ಹತ್ರ ಮಾತಾಡಿದ್ವಿ, ಅದು ನಾಳೆ ಬ್ಲಾಗಲ್ಲಿ ಮಾತಾಡ್ತೀನಿ. ಗೈಸು ನಾವು ಹೋಗ್ತಾನೆ ಇದ್ದೀವಿ. ಲಂಚ್ ಮುಗೀತು ನೋಡಿ. ಹಿಂಗ್ ಮಲ್ಗೋರ್ಬಿಟ್ಟೆ ವಿಚಿತ್ರವಾಗಿ. ಬಾಕ್ಸ್ ಅವ್ರ ಕೈ ಹೋಗಿದೆ, ಮನೀಶ್ ಕೈಯಿಂದ. ಸಿಂಹಾಸನ ನಿದ್ದೆ ಬರುತ್ತೆ ಇವಾಗ ನನ್ಗೆ. ಮನೀಶ್ ಬಾಕ್ಸ್ ಆಯ್ತು. ಕೈಯಲ್ಲಿ ಇಟ್ಕೊಂಡಿದ್ರಾ? ಕೈಯಲ್ಲಿ ಇಟ್ಕೊಂಡಿದ್ರಾ? ಬಟ್ಟೆ ತೆಗ್ದಿದ್ದೀನಿ ಮೆತ್ತಿಗೆ. ಅಲ್ಲ, ಕೈಯಲ್ಲಿ ಇಟ್ಕೊಂಡಿದ್ರಾ? ನಾನು ಎಷ್ಟು ನಿದ್ದೆ ಬಂದಿತ್ತು, ನಿದ್ದೆ ಬಾಕ್ಸ್ ಅಂತ ಜಾರ್ಸಿ ಮೆತ್ತಿಗೆ ಎತ್ತಿದ್ದು. ವೆರಿ ಗುಡ್, ವೆರಿ ಗುಡ್, ಸೂಪರ್. ಈಗ ಟೀಮ್ ಸೋನು ಮತ್ತೆ ಮನೀಶ್ ಅವರ ಬಾಕ್ಸು, ಮತ್ತೆ ಅಭಿ ಮತ್ತೆ ತನ್ನು ಅವ್ರ ಹತ್ರ ಹೋಗಿದೆ. ಟೀಮ್ ಲವ್ ಬರ್ಡ್ಸ್ ಹತ್ರ ಹೋಗಿದೆ. ನೋಡೋಣ ಬನ್ನಿ. ಈಗ ಇನ್ನು ಇವತ್ತಿನ ಗೇಮ್ ರೂಲ್ ಚೇಂಜ್ ಆಗೋದಿದೆ. ಎನಿವೇಸ್, ಇಳಿದ ತಕ್ಷಣ ಗೇಮ್ ರೂಲ್ ಹೇಳಿ. ಈಗ ಅದು ತನು ಅಕ್ಕ ಕೈಗೆ ಪಾಸ್ ಆಗಿದೆ. ನೋಡೋಣ ಈಗ ಹೆಂಗ್ ಸೇವ್ ಮಾಡ್ತಾರೆ ಮತ್ತೆ ಅಂತ. ಇನ್ನು 2-3 ಅವರ್ ಜರ್ನಿ ಇದೆ. ಅಷ್ಟೊತ್ತು ಮಲ್ಗಂಗಿಲ್ಲ ಬೇರೆ. ಓಹೋ, ಕಷ್ಟ ಇದೆ. ನಿಮ್ದಲ್ಲಿದೆ? ಅವನು ಅದಕ್ಕೆ ಮಲಗ್ತಾ ಇಲ್ಲ, ಅವನು ಬಾಕ್ಸ್ಗೋಸ್ಕರ ಮಲಗ್ತಾ ಇಲ್ಲ ಅವನು.
ಇಲ್ಲಪ್ಪ ನಾನು ಯೂಶಲಿ ಇಟ್ಟಿರ್ತೀನಿ ಮಲಗಲ್ಲ ಇಲ್ಲೇ ಇದೆ ಮನೀಶ್ ಛೇ ಹೋಯ್ತಲ್ಲ ಮಾರೆ ಇಲ್ಲೇ ಇತ್ತು ಬೈ ಕೈಯಲ್ಲಿ ಯಾಕೆ ಕಳ್ಕೊಂಡ್ರಿ ಜಾರ್ಸಿ ನೀವು ಇವ್ರ ಕೈಗಾದ್ರು ಕೊಡತ್ತಾನೆ ನಮ್ಮ ಅಕ್ಕ ಗೊತ್ತಾಗಿಲ್ಲ ಅಷ್ಟು ನಂಬಿಕೆ ಇಲ್ಲ ಅದು ಫಸ್ಟೇ ಹೋಗ್ಬಿಡೋದು ಹಂಗಂದ್ರೆ ನಮ್ಮ ಅಕ್ಕಗೆ ಕೊಟ್ಟಿದ್ರೆ ನನಗೆಲ್ಲ ಕೊಟ್ಟಿರು ವಾಪಸ್ ಕೊಡ್ತಿದ್ದೆ ಎನಿವೇಸ್ ಗೈಸ್ ಹೋಯ್ತು ಮತ್ತೆ ಅವ್ರಿಗೆ ಚಾನ್ಸ್ ಸಿಗ್ಬೇಕು ನೀರಿನ ಬಾಟ್ಲು ತೊಗೊಳ್ಳೆ ಕೆಲ್ಸಿದ್ದೀವಿ ಎಷ್ಟು ಬಿಸಿಲಿದೆ ಅಂದ್ರೆ ಸೂರ್ಯ ಹಂಗೆ ಹೊಡಿತಾ ಇದೆ ಅದು ಕರೆಕ್ಟ್ ಆಗಿ ನನಗೆ ಬೇಸ್ ಡ್ರೈವರು ಆಲ್ಮೋಸ್ಟ್ ನಿದ್ದೆ ಹೊಡಿತಾ ಇದ್ರು 2 ಸರಿ ಲೆಫ್ಟ್ ಬಂದ್ಬಿಟ್ಟಿದ್ರು ಗಾಡಿಲಿ ಎಲ್ಲ ಭಯ 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 ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ನಾನು ನಿದ್ದೆ ಹೊಡ್ತಾ ಇದ್ದೀನಿ ಎದ್ದೇಳ್ತಾ ಇದ್ದೀನಿ 2 ಸರಿ ನನಗಂತೂ ನಿದ್ದೆ ಕಂಟ್ರೋಲ್ ಆಗ್ತಾಯಿಲ್ಲ ಬನ್ನಿ ನೀರು ಬಟ್ಲು ತೊಗೊಳಕ್ಕೆ ಬಂದಿದ್ದೀವಿ ನೀರು ಇಸ್ಕೊಂಡು ಹೋಗೋಣ ಕೈಯಲ್ಲಿ ಇದೆ ಬಾಕ್ಸು ನೋಡಿ ಎತ್ತದ್ರಿ ಇವಾಗ ಕಾಲ್ ಮಧ್ಯದಲ್ಲಿ ಹಿಂಗ್ ಇಟ್ಕೊಳ್ಳೋದೇನಂತ ಅವ್ರ ಕೈಯಾಗ ಎತ್ಕೋಬಹುದು ಅವಾಗ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಇಟ್ ಇಸ್ ಇನ್ ಮೈ ಹ್ಯಾಂಡ್ಸ್ ನನ್ ಲೆಫ್ಟ್ ಕೈ ಅದ್ರ ಮೇಲೆ ಕೈಯಾಗ ಎತ್ತಿದ್ರೆ ಆಮೇಲೆ ಹೇಳಂಗಿಲ್ಲ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಕೈಯಲ್ಲಿ ಇಟ್ಕೊಂಡಿರ್ಬೇಕು ಶುಡ್ ಹ್ಯಾವ್ ಇಟ್ ಇನ್ ಯೋರ್ ಹ್ಯಾಂಡ್ ಅಂಡ್ ಸಿಂಪ್ಲಿ ಹುಡುಕ್ತಿದ ನನ್ನ ಮೇಲೆ ಇವಾಗ ಹೆಂಗ್ ಸುಮ್ನೆ ಇರಕ್ಕಾಗುತ್ತಾ ಟಾಸ್ಕ್ ಅನ್ನ ಮಾಡ್ಲೇಬೇಕು ಆಯ್ತು ಓಕೆ ನಾನು ಹುಷಾರಾಗೇ ಇದ್ದೀನಿ ಟೀಮ್ ವರ್ಕ್ ಇಲ್ಲ ಅಲ್ಲ ಬಿಟ್ರು ಅಭಿಯಣ್ಣ ನಾನು ಅನ್ಸತ್ತಿನ ಎತ್ತಿಲ್ಲಪ್ಪ ಅಭಿನೇ ಎತ್ತಿದ್ದು ಅಂತೆ ಗೈಸ್ ನಾನು ಇನ್ನೂ ಕಾಮೆಂಟ್ಸ್ ಓದಿಲ್ಲ ಕಾಮೆಂಟ್ಸ್ ಓದ್ಬಿಟ್ಟು ಡಿಸೈಡ್ ಮಾಡ್ತೀನಿ ಇವತ್ತೇನ್ ಮಾಡ್ಬೇಕು ಈ ಗೇಮ್ ವಿಷಯ ಅಂತ ಪಾಪ ಜನ ಹೊಡೆದಾಡ್ ತಿನ್ನೋ ರೇಂಜಿಗೆ ಆಗ್ಬಿಟ್ಟವ್ರೆ ಒಬ್ಬೊಬ್ರು ನೋಡಿ ಗೈಸ್ ನಮ್ಗೊಂದು ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿದೆ ಇಲ್ಲಿ ನಮ್ಗೆ ಫೋಟೋಸ್ ಕಳಿಸ್ಬಿಟ್ಟು ಡೆಸರ್ಟ್ ಮಧ್ಯದಲ್ಲಿ ಇರೋ ಸ್ಟೇ ಅಂತೆಲ್ಲ ಹೇಳಿ ಏನೇನೋ ಇದೆಲ್ಲ ಫೋಟೋಸ್ ತರಿಸಿದ್ದಾರೆ ಇಲ್ಲಿ ನೋಡಿದ್ರೆ ಯಾವ್ದೋ ಗ್ರೌಂಡ್ ಅಲ್ಲಿ ಮಣ್ಣು ತಂದು ಹಾಕ್ಬಿಟ್ಟು ಇದು ಡೆಸರ್ಟ್ ಅಂತ ನಮ್ಗೆ ಹೇಳ್ತವ್ರೆ ಇಲ್ಲೆಲ್ಲೂ ಮಣ್ಣಿಲ್ಲ ಖಾಲಿ ರೋಡ್ ಪಕ್ಕ ಒಂದು ಜಾಗದಲ್ಲಿ ಕಾಂಪೌಂಡ್ ಮಾಡ್ಕೊಂಡು ಮಣ್ಣು ಹಾಕ್ಬಿಟ್ಟು ಅಲ್ಲೊಂದು ಸ್ಟೇ ಮಾಡ್ಬಿಟ್ಟವ್ರೆ ಡೆಸರ್ಟ್ ಸ್ಟೇ ಅಂತೆ ನೋಡಿ ಖಾಲಿ ಗ್ರೌಂಡ್ ಇದು ಗ್ರೌಂಡಲ್ಲಿ ಮರಳಾಕ್ಬಿಟ್ಟು ಡೆಸರ್ಟ್ ಅಂತ ಹೇಳ್ತವ್ರೆ ಈಗ आपने पिक्चर भेजा था और उसका और इसका बहुत डिफरेंस है क्यों कैसे हुआ ऐसे ಬಿಟ್ಟು ಇನ್ನೊಂದು ಇದೆಯಾ ಅಂತ ಅಷ್ಟೇ ತೋರಿಸ್ತೀನಿ ನೋಡಿ ನಿಮಗೆ ಲಕ್ಸುರಿ ಸ್ಟೇ ಇದೆ ಅಂತೆ ಇದು ಲಕ್ಸುರಿ ಅಂತೆ ಅಂಡ್ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಗೈಸ್ ಬೆಡ್ಶೀಟ್ ಎಲ್ಲ ತುಂಬಾ ಗಲೀಜಲ್ಲಿದೆ ಸೋಫಾ ಎಲ್ಲ ಗಲೀಜಾಗಿದೆ ಅಂಡ್ ಅವರು 6-7 ಸಾವಿರ ತಗೋತಾರೆ ಒಂದು ರೂಮ್ಗೆ ಇದು ಜೈಸಲ್ಮೇರ್ ಅಲ್ಲಿ ಡೆಸರ್ಟ್ ಸ್ಟೇ ಅಂತ ಯಾರು ಬರಕ್ ಹೋಗ್ಬೇಡಿ ನಾವು ನೋಡಿರೋ ಜಾಗದಲ್ಲಿ ಫಸ್ಟ್ ಪಾಯಿಂಟ್ ಇದು ಡೆಸರ್ಟೇ ಅಲ್ಲ ಒಂದು ಚಿಕ್ಕ ನೋಡಿ ಅದು ಫುಲ್ ಡೆಸರ್ಟ್ ಅಲ್ಲ ಅಕ್ಕಪಕ್ಕ ಅದ್ರೊಳಗ್ ಮಾತ್ರ ಡೆಸರ್ಟ್ ಅಂತೆ ಒಂದು ಬೌಂಡ್ರಿ ಹಾಕೊಂಡು ಒಂದ್ ಸ್ವಲ್ಪ ಒಂದಷ್ಟು ಮರಳು ತಂದ್ಬಿಟ್ಟು ಡೆಸರ್ಟ್ ತಂದು ಹಾಕ್ಬಿಟ್ಟಿದ್ದಾರೆ ಅಂಡ್ ಟೆಂಟ್ಗಳು ಹಾಕ್ಬಿಟ್ಬಿಟ್ಟಿದ್ದಾರೆ ಡೆಸರ್ಟ್ ಸ್ಟೇ ಅಂತ ಆಚೆಗಳ ಜನರಿಗೆ ಪ್ರೆಸೆಂಟ್ ಮಾಡಿಸ್ತಾ ಇದ್ದಾರೆ ಡೆಸರ್ಟ್ ಸ್ಟೇ ನಾವು ಡೆಸರ್ಟ್ ಅಲ್ಲಿ ಸ್ಟೇ ಮಾಡ್ತೀವಿ ಅಂತೇಳಿ ನಮ್ಮ ಇಡೀ ಟ್ರಿಪ್ ಅಲ್ಲಿ ಇದೇ ಲಕ್ಸುರಿ ಸ್ಟೇ ಅನ್ಕೊಂಡು ನಾವು ಬಂದಿದ್ದು ಎಲ್ಲ ಬಜೆಟ್ ಅಲ್ಲಿ ಮಾಡ್ಕೊಂಡು ಓಕೆ ಈಗ ಒಂದು ಲಕ್ಸುರಿ ಸ್ಟೇಗೆ ಹೋಗ್ತೀವಿ ನಾವು ಅಂತ ನೋಡಿದ್ರೆ ಇಲ್ಲಿ ನೋಡಿದ್ರೆ ಟವಲ್ ಬೆಡ್ಶೀಟ್ ಎಲ್ಲ ಯಾವ್ದು ವಾಶ್ ಮಾಡಿಲ್ಲ ಅದಕ್ಕೆ ಸ್ವಲ್ಪ ಸರಿ ಅನ್ಸಿಲ್ಲ ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ ಇಲ್ಲಿ 5,000 ಪೇ ಮಾಡಿದೀವಿ ಅವ್ರು ಅದನ್ನ ವಾಪಸ್ ಕೊಡಲ್ಲ ಅಂತ ಕೂತಿದ್ದಾರೆ ನಮ್ಗೆ ಅಲ್ಲಿ ಸ್ಟೇ ಮಾಡಕ್ ಇಷ್ಟ ಇಲ್ಲ ಆ ಗ್ಯಾಪ್ ಅಲ್ಲಿ ಸನ್ಸೆಟ್ ಬೇರೆ ಆಗ್ತಾ ಇದೆ ಅಣ್ಣನ ಕ್ಯಾಬ್ ಅಲ್ಲೇ ಸನ್ಸೆಟ್ ನೋಡ್ಕೋಬೇಕು ಇವಾಗ ಗೈಸ್ ಇಲ್ಲಿ ಇನ್ನೊಂದು ಯಾವ್ದು ರೆಸಾರ್ಟ್ ಹತ್ರ ಬಂದ್ವಿ ಇಲ್ಲೂ ಫುಲ್ ಆಗ್ಬಿಟ್ಟಿದ್ಯಂತೆ ಇವಾಗ ಸ್ಕ್ಯಾಮ್ ಮಾಡ್ತಾರೆ ಅನ್ಸುತ್ತೆ ಒಬ್ರು ಇದೆ ಅಂತಾರೆ ಇದು ಬಂದ ತಕ್ಷಣ ಇಲ್ಲ ಅಂತಾರೆ ಅಲ್ಲಿಂದ ಫೋನ್ ಮಾಡಿ ಕೇಳಿ ಬನ್ನಿ ಇದೆ ಅಂದ್ರು ಇಲ್ಲಿ ಬಂದ್ಮೇಲೆ ಇಲ್ಲ ಅಂತಾರೆ ಏನ್ ಮಾಡೋದು ಇನ್ನೊಂದ್ ಕಡೆ ಹೋಗಿ ನೋಡ್ತಾ ಇದೀವಿ ಅವ್ರು ನಾವ್ ಈಗ ಬುಕ್ ಮಾಡಿದೀವಲ್ಲ ಅಥವಾ ಲಕ್ಸುರಿ ಸ್ಟೇ ತೋರಿಸಿ ಹೋಗ್ಲಿ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರೆ ಆ ಲಕ್ಸುರಿ ನೋಡಿದ್ರೆ ನಾನು ಟೆನ್ಷನ್ ಆಗ್ಬಿಟ್ಟೆ ಗೈಸ್ ಇದೊಂದು ಲಕ್ಸುರಿ ಸ್ಟೇಗೆ ಬಂದ್ವಿ ಇಲ್ಲೂ ಲಕ್ಸುರಿ ಎಲ್ಲ ಹೋಗ್ಬಿಟ್ಟಿದೆ ಮೀಡಿಯಂ ರೇಂಜ್ ಇದೆ ಮೀಡಿಯಂ ರೇಂಜ್ ಅಂದರೆ ಬೆಡ್ಶೀಟರು ಸ್ವಲ್ಪ ಕ್ಲೀನ್ ಇರಬೇಕಲ್ಲ ಅದೊಂದೇ ಪ್ರಾಬ್ಲಮ್ ಆಗ್ತಿರೋದು ನೋಡೋಣ ಏನು ಮಾಡೋದು ಅಂತ ನಾವು ಬುಕ್ ಮಾಡಿದ್ದು ಸಕ್ಕತ್ತಾಗಿತ್ತು ನೋಡೋಕ್ಕೆ ಫೋಟೋಸಲ್ಲಿ ಓಕೆ ತುಂಬ ಚೆನ್ನಾಗಿದೆ ಅಂದ್ಕೊಂಡ್ಬಂದ್ವಿ ಬಟ್ ಇಲ್ಲಿ ಕಥೆನೇ ಬೇರೆ ಇದೆ 3 ಜನ ಕೂತ್ಕೊಳ್ಳಬೇಕು ಇಲ್ಲಿ ಪರಿಸ್ಥಿತಿಗೆ 3 ಜನ ಕೂತ್ಕೊಂಡು ಡೆಸರ್ಟಲ್ಲಿ ಬೈಕಲ್ಲಿ ಓಡಾಡ್ತಾ ಇದ್ದೀವಿ ಮಜಾ ಇದೆ ನೋಡಿ ಬರೀ ಜೀಪ್ಗಳು ಲೈನ್ ಜೀಪ್ಗಳು ತಾರ್ ಯಾವ್ದೋ ಡೆಸರ್ಟ್ ಒಳಗಡೆ ನಾನು ಅಭಿಯಣ್ಣ ಹೋಗ್ತಾ ಇದ್ದೀವಿ ನಮಗ್ ಗೊತ್ತೇ ಇಲ್ಲ ಯಾರನ್ನೋ ನಂಬ್ಕೊಂಡು ಯಾವ್ದೋ ಗಾಡಿ ಹತ್ಕೊಂಡು ಯಾವ್ದೋ ಮನೆ ಡೆಸರ್ಟ್ ಮಧ್ಯದಲ್ಲಿ ಬರೋಷ್ಟು ಕತ್ಲಾಗಿರುತ್ತೆ ನನಗೂ ಅಭಿಯಣ್ಣ ಕರಾಟೆ ಬರುತ್ತಾ
ರೇಂಜ್ಗೆ ನಾನಂತೂ ಎಂದು ಬಿದ್ದು ಓಡ್ತೀನಿ ಗೈಸ್. ಒಳ್ಳೆ ಗ್ರೈಂಡರ್ ರೇಂಜ್ ಕಲ್ಪಿಸ್ತವ್ರು ನಮ್ಮನ್ನ. ಬಾಡಿಲಿ ಯಾವ್ಯಾವ ಪಾರ್ಟ್ ಮಿಸ್ ಆಗ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ತದೆ. ಇದು ನೋಡಿ ಹಳ್ಳ ತಿಂಡಿ, ಎಲ್ಲ ತಿಂಡಿ ರೋಡ್ ಹಳ್ಳ ದಿಣ್ಣೆನಾ ಬೇಡ. ಗೈಸ್ ಇವರು ನಮ್ಮೊಂದು 2-3 ಕಿಲೋಮೀಟರ್ ಒಳಗೆ ಕರ್ಕೊಂಡ್ಬಿಡ್ತಾರೆ ಬೈಕಲ್ಲಿ ಔಷಧಿನ ತೋರ್ಸಕ್ಕೆ. ಈಗ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ರೆ ವಾಪಸ್ ಬಿಡಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೆ ಏನೇ ಆದ್ರೂ ಇಷ್ಟ ಆಯ್ತು ಅಂತ ಡೌ ಮಾಡ್ಬಿಟ್ಟು ವಾಪಸ್ ಅಲ್ಲಿಗೆ ಬಿಡ್ಸ್ಕೋಬೇಕು ಹೆಂಗಾದ್ರು ಮಾಡಿ. ಇಷ್ಟ ಆದ್ರೂ ಆಗಿಲ್ಲ ಅಂತ ನೋಡೋಕೆ ಕ್ರೇಜಿ ಆಗಿದೆ. ಬನ್ನಿ. ಇದೇ ಸ್ನಾಕ್ಸ್, ಇದು ವ್ಯೂ. ಮೊದ್ಲೇ ನಾವ್ ಎತ್ಕೊಳ್ಳೋಣ ಅಂತ ಇದೀವಿ, ಇನ್ನೊಂದೊಂದು ಕೊಡ್ತಿಲ್ಲ. ಅವಳಿಗೆ ತಿಂದ ಎನರ್ಜಿ ಬಂದ್ಬಿಡೈತೆ. ಇವತ್ತು ಊಟ ಮಾಡೋಣ ತಿಂದಲ್ಲಿ ಬಂದಿದೆ. 15 ದಿನ ಹಂಗೆ ತಿನ್ನೋದು. आज शेरों में इश्क के गाँव में मेरे रश के कमर तूने पहली नजर आयो रे लागा तेरो तो माटे गुंग घोड़ा में रयो मंदिर में जाते खल्ला को नजर न आयो को ಗಾಯ್ಸ್, ಒಂದು ಮೇಜರ್ ಅಪ್ಡೇಟು. ನಾನು ಗೇಮ್ದು ಇವಾಗ ಮುಗಿಸ್ಬೇಕು ಇವತ್ತು ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದೀನಿ. ನೋಡಿದ್ರೆ ಮನೀಶು ತನುವಕ್ಕ ಅಭಿ ಅನ್ನೋದು ಬಾಕ್ಸ್ ಎತ್ಬಿಟ್ಟವ್ರು ಮತ್ತೆ. ಸೊ ದಿಸ್ ಅ ಲಾಟ್ ಆಫ್ ಟೈಮ್. ತುಂಬ ಸರಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅಭಿ ಅಣ್ಣ ತನುವಕ್ಕ ಗಿಫ್ಟ್ನ. ನನಗಂತೂ ಸಾಕಾಯ್ತು. ಈಗ ಏನಾಗುತ್ತೆ ನೋಡೋಣ ಬನ್ನಿ. ಈಗೇನು ಹೇಳ್ತಾರೆ ಅವ್ರು ಕೇಳೋಣ. ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಕಳ್ಕೊಂಡ್ರಾ ಬಾಕ್ಸ್? ಟ್ರಿಕ್ ಮಾಡ್ಬಿಟ್ಟ ನನ್ನ. ಹಿ ಕೇಮ್ ಅಂಡ್ ಗೇವ್ ಮಿ ಆಲ್ ದಿಸ್ ಆಯ್ತಾ. ಕೈ ಕೊಟ್ಬಿಟ್ಟು ನನ್ ಕೈ ಹಿಂಗ್ ಕೊಟ್ಟ ನನ್ಗೆ. ಸರಿ ಅನ್ಬಿಟ್ಟು 1 ಸೆಕೆಂಡ್ ಇಟ್ಟೆ, ಅದನ್ನ ತಗೊಂಡು ನಾನು ಇದನ್ನ ತಗೊಂಡೆ. ಒಳ್ಳೆ ಟ್ರ್ಯಾಪ್ ಮಾಡಿದ್ದಾರೆ. ಬಟ್ ಹೋಯ್ತು, ಮತ್ತೆ ಹೋಯ್ತಲ್ಲ. वालों की जान चली जाएगी. वाह 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 वाह. ಶಶಾಂಕ್ ಅಲ್ಲೋಗಿ ಹಿಂದೇನು ಹೇಳ್ತಾವನ ಅವ್ರಿಗೆ. ನನ್ನ ಹೆಸರು ಹೇಳಿಸ್ತಾವನೆ ಶಶಾಂಕ್ ಅಲ್ಲಿ. ಏನು बैंगलोर से एक शेर है, मेहमान पधारे, उनमें समीर भाई है, उसके लिए बोलना चाहता हूँ. प्लीज समीर भाई बुरा ना माने. हाँ ओके, बोलो. शेर करो तो चमन का करो समीर भाई. ओके. शेर करो तो चमन का करो, बाजारों में क्या रखा है. हाँ. कि कत्ल करो तो इन 2 नैनों से करो, तलवारों में क्या रखा है. ಏನೇನೋ ಹೇಳ್ತಾವ್ರೆ ನಂಗೆ. तलवार में करो, नैनो में करो. तिरछी नजर वाले समीर भाई दिल जलाना क्या जाने. तिरछी नजर वाले दिल जलाना क्या जाने. जी खुद तो निशाना बन कर बैठा है समीर भाई, तो तीर चलाना क्या जाने. ಡಿನ್ನರ್ ಮಾಡ್ತಾ ಇದೀವಿ. ಅಲ್ಲಿ ಪರ್ಫಾರ್ಮೆನ್ಸ್ ನಡೀತಾ ಇದೆ. ಬಟ್ ಎಲ್ರಿಗೂ ಹಸುವಾಗ್ಬಿಟ್ಟಿತ್ತು. ಸರಿಯಾಗಿ ಪಕೋಡ ಗಿಕೋಡ ತಿನ್ಬಿಟ್ವಿ. ಅದ್ರ ಬದಲು ಊಟ ಮಾಡೋಣ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದ್ಬಿಟ್ಟು ಸ್ಟಾಪ್ ಮಾಡಿ ನಾವು ಪಕೋಡ ತಿನ್ನೋದನ್ನ. ಈಗ ಕರೆಕ್ಟಾಗಿ ಡಿನ್ನರ್ಗೆ ಬಂದಿದ್ದೀವಿ. ಪಕ್ಕ ರಾಜಸ್ಥಾನಿ ಊಟ ಇದು. ಪನ್ನೀರ್ದಿದು, ಇದು ಮೇಲೆ ಮೈದಾ ಘಾಟಿ ಅಂತೇನೋ ಅಂದರು. ಮತ್ತು ಇದು ಕ್ಯಾಕ್ಟಸ್ ಅಲ್ಲಿ ಮಾಡಿರೋದು. ಇಲ್ಲಿರೋರು ರಾಜಸ್ಥಾನಿ ಫೇವ್ರೇಟ್ ಫುಡ್ ಅಂತ ಇದು. ದಾಲ್ ಬಾಟಿ ಇದು ಡೆಸರ್ಟ್ ಅಲ್ಲಿ ಇಷ್ಟ ಆಗುತ್ತೆ ಜನರಿಗೆ. ಕ್ಯಾಕ್ಟಸ್ನ ಕುಕ್ ಮಾಡಿಕೊಟ್ಟವ್ರೆ. ಗಾಯ್ಸ್, ಅಭಿ ಅಣ್ಣ
ಅವರು ಮತ್ತೆ ಬಾಕ್ಸ್ನ ಎತ್ತಿದ್ದಾರೆ. ಸೊ ಗುಡ್, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಅಕ್ಕ ಅಲ್ಲಿದ್ದಾಳೆ. ಮನುಷ್ಯ ಕಳ್ಕೊಂಬಿಟ್ರಿ ಏನ್ ಅನಿಸ್ತಾ ಇದೆ? ಏನಿಲ್ಲ, ಏನ್ ಮಾಡೋದು, ಬಾಕ್ಸ್ ಎತ್ಬಿಟ್ರು ಮತ್ತೆ. ಓಕೆ ಗೈಸ್, ಸೊ ಈಗ ನಾನು ಲೈಟ್ ಇರೋ ಕಡೆ ಮಗ ಅಲ್ಲೇ ಹೋಗೋಣ ಬರ್ರಿ, ಲೈಟ್ ಇದೆ. ಏಕೆ ಹಿಂಗು ಕದ್ದಿರೋದು ಮಾತಾಡ್ಬೇಕು ಬರ್ರಿ. ಮನಸ್ಸಲ್ಲೇ ಇರ್ತದೆ. ನಮ್ಮ ಅಕ್ಕ ಸಪ್ಪಗಾಗ್ಬಿಟ್ಲು ಪಾಪ. ಇಲ್ಲ ಇಲ್ಲ ಹಂಗೇನಿಲ್ಲ. ಏನು ವಾದ ಮಾಡ್ತಿಲ್ಲ? ಮೋಸ ಆಯ್ತಾ ಏನಾದ್ರು? ಮೋಸ ಆಯ್ತಾ? ನಾನು ಹಿಂಗ್ ಇಟ್ಕೊಂಡು ಹಿಂಗ್ ಡೀಪ್ ಅಲ್ಲಿ ನೋಡ್ತಿದ್ದೆ, ಸೌಂಡ್ ಆಗಿ ಕೈ ಇಟ್ಟಿದ್ದ ಹಿಂಗ್ ಪೂರ್ತಿ ಇಟ್ಕೊಂಡಿರ್ಲಿಲ್ಲ, ಹಿಂಗಿತ್ತು. ಹಿಂಗ್ ನೋಡ್ತಾ ನೋಡ್ತಾ ಇಲ್ಲಿತ್ತು ಅಂಡ್ ಸೌಂಡೇ ಗೊತ್ತಾಗಿಲ್ಲ. ಗೈಸ್, ಸೊ ಈಗ ನಾನು ಈ ಗೇಮ್ ಬಗ್ಗೆ ಮಾತಾಡ್ಬೇಕು. ಪ್ಲೀಸ್ ಕೂತ್ಕೊಳ್ಳಿ. ನಾನು ಈ ಗೇಮ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ನಾನು ಈ ಗೇಮ್ ನ ಸ್ಟಾರ್ಟ್ ಮಾಡಿದ್ದು ಫನ್, ಮಜಾ ಇರುತ್ತೆ ಅಂತ. ಬಟ್ ಮಜಾ ಇರ್ಲಿಲ್ಲ. ಇದು ತುಂಬಾ ಹೋಗ್ತಾ ಹೋಗ್ತಾ ಮಜಾ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಮಜಾ ಯಾವಾಗ ರೈವಲ್ರಿ ಆಯ್ತು, ಯಾವಾಗ ಟಾಂಟ್ಸ್ ಆಯ್ತು ಅರ್ಥ ಆಗಿಲ್ಲ. ಸ್ವಲ್ಪ ಜಗಳಗಳೆಲ್ಲ ಮನಸ್ತಾಪಗಳಾಯ್ತಲ್ವಾ? ಆಯ್ತಾ? ಆಗಿರುತ್ತಲ್ಲ. ಮುಂಚೆ ಸ್ಟಾರ್ಟ್ ಶಶಾಂಕ್ನಾಥ್ ಮತ್ತೆ ಸಿಂಧುನ, ನೀವು ತನುನ ಮತ್ತೆ ಅಭಿನ ಮೀಟ್ ಮಾಡ್ದಾಗ ಇದ್ದಿದ್ದು ಬಾಂಡಿಂಗು ಇವಾಗ ಸ್ವಲ್ಪ ಚೇಂಜ್ ಆಗಿರುತ್ತೆ. ಬಿಕಾಸ್ ತಲೆ ಏನೋ ಒಂದ್ ಇದ್ಬಿಟ್ಟಿರುತ್ತೆ ಈಗ. ಸೊ ತುಂಬಾ ಮೇಲೆ ಕೆಳಗೆಲ್ಲ ಆಯ್ತು ಈ ಟ್ರಿಪ್ ಅಲ್ಲಿ. ನಾನು ಏರ್ಪೋರ್ಟ್ ವರ್ಗು ಓಪನ್ ಮಾಡೋದು ಬೇಡ ಅನ್ಕೊಂಡೆ. ಮತ್ತೆ ಒಂದು 2-3 ದಿನ ಇದೆ. ಬಟ್ ಆ 2-3 ದಿನ ನೀವು ಬಾಕ್ಸ್ ಟೆನ್ಷನ್ ಅಲ್ಲೇ ಇದ್ದು ಟ್ರಿಪ್ ನ ಹಾಳು ಮಾಡ್ಕೊಳ್ಳೋದು ಬೇಡ ನನ್ನಿಂದ. ಸೊ ಈ ಗೇಮ್ ಇಂದ ಅಂತ ಹೇಳ್ತಾ ಈ ಬಾಕ್ಸ್ ನ ಇವಾಗ್ಲೇ ಅನ್ಬಾಕ್ಸ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡಿದೀನಿ. ಸೊ ಇರಿ ಫಸ್ಟ್ 50,000 ಗೆದ್ರೆ ಏನ್ ಮಾಡ್ತೀರಾ ನೀವು? ನಾನು ಹೆಂಡತಿಗೆ ಕೊಡ್ತೀನಿ. ನಾನು ಅಲ್ಲ, ನೀವ್ ಅದೇ ಇಬ್ರು ಸೇರಿ ಏನ್ ಮಾಡ್ತೀರಾ? ಇಬ್ರು ಸೇರಿ ಅದು ಸ್ವಲ್ಪ 2 ಮಿನಿಟ್ಸ್ ಮಾತಾಡ್ಕೊಂಡ್ ಬರ್ಬೋದಾ? ಇಲ್ಲ ಹೇಳಿ, ಏನ್ ಮಾಡ್ಬೇಕು ಅಂತಿತ್ತು ಅಂತ 50,000 ಇಂದ. 50,000 ನೋಡಿದ್ಮೇಲೆ ಯೋಚನೆ ಮಾಡ್ತೀನಿ. ಇನ್ನೊಂದು ಟ್ರಿಪ್ ಪ್ಲಾನ್ ಮಾಡ್ತೀನಿ ನಾನು. ಅವ್ರು ಹೇಳಿದಕ್ಕೆ ಯಾನ್ಬಿಟ್ರಲ್ಲ. ಶ್ರೀನಿವಾಸ, ನೀನ್ ಗೆದ್ದಿದ್ರೆ ಏನ್ ಮಾಡ್ತಿದ್ದೆ? ಐಫೋನ್ ತಗೋತಿದ್ದ. ಆಡ್ ಮಾಡ್ಕೋತಿದ್ದೆ. ನೀವು ಇಬ್ರು ಗೆದ್ರೆ ಏನ್ ಮಾಡ್ತೀರಾ? 50,000 ಆಗ್ಲಿ 5,000 ಆಗ್ಲಿ, ನಾವು ಅದೇ ನಾವು ಸ್ಯಾಮ್ ಟೀಮ್ ಕ್ರಿಯೇಟಿವ್ಸ್ ಇಂದ ನಾವು ಮಂತ್ಲಿ 10% ನಾವು ಎತ್ತಿರ್ತೀವಲ್ಲ, ಅಷ್ಟು ದುಡ್ಡು ಅವರಿಗೆ ಕೊಟ್ಬಿಡ್ತೀವಿ. 50,000 ಬಂದಾಗಲೇ 5,000 ಬರ್ಲಿ. ಅದಕ್ಕೆ ಡಿಸಿಷನ್ ಕೇಳೋ. ಫಸ್ಟ್ ಇಂದ ದುಡ್ಡು ಬೇಡ ಅಂತ ಫಸ್ಟ್ ಇಂದ ನೀನು 50,000 ಈ ರಂಜಿಗೆ ಸೀರಿಯಸ್ ಆಗಿ ಆಡ್ತಾ ಇದೀರಾ? ಫಸ್ಟೇ ಸಲ ಯಾರು ಇಲ್ದೇ ಇರೋ ಟೈಮಲ್ಲೂ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಇಬ್ರು. ಯಾರು? 50,000 ಅಂತ ಅನೌನ್ಸ್ ಮಾಡಿದಲ್ಲ, ಅವಾಗ್ಲಿಂದ 50,000 ದುಡಿಯಕ್ಕೆ ಅವ್ನ್ ಎಷ್ಟು ವಿಡಿಯೋ ಕಷ್ಟ ಕೊಡ್ಬೇಕು. ಏನಕ್ಕೆ 50,000 ಹೇಳಿದ್ದೇನೆ, ಬೇಡ ವಾಪಸ್ ಕೊಟ್ಬಿಡೋಣ. ಮನೀಶ್, ನೀವು ಗೆದ್ದಿದ್ರೆ ಏನ್ ಮಾಡ್ತಿದ್ರಿ? ನಾನ್ ಗೆದ್ದಿದ್ರೆ ಸೇವ್ ಮಾಡ್ತಿದ್ದೆ. ನನಗೆ ಸೇವಿಂಗ್ಸ್ ಬರಲ್ಲ, ಆದ್ರೂ ಸೇವ್ ಮಾಡ್ತಿದ್ದೆ. ಎಲ್ಲ ಶೇವಿಂಗ್, ಬರೀ ಶೇವಿಂಗ್, ನೋ ಸೇವಿಂಗ್. ಬರೀ ಶೇವಿಂಗ್, ನೋ ಸೇವಿಂಗ್. ಓಕೆ ಗೈಸ್, 50,000 ಐಫೋನ್ ಬರುತ್ತಾ? ಮತ್ತೆ ಆಯ್ತು, ನಿಮ್ಮಿಬ್ಬರಿಗೆ ನಿಮ್ಗೆ ಈಗ ಗೆದ್ದಿರೋದು ಬಾಕ್ಸ್ ನಿಮ್ಮ ಹತ್ರ ಇದೆ ಮತ್ತೆ ಅವ್ರ ಹತ್ರ ಇದೆ ಅಲ್ವಾ? ನಿಮ್ಮಿಬ್ಬರಿಗೆ ಈಗ ಬಾಕ್ಸ್ ಎಕ್ಸ್ಚೇಂಜ್ ಮಾಡ್ಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ? ಇಲ್ಲ. ಇದೆ, ಇದ್ರಲ್ಲೇ ದುಡ್ಡಿದೆ ಅಂತ ನಿಮ್ಗೆ ಅನ್ಸುತ್ತೆ 50,000? ಏನಿಲ್ಲ, ಏನಿದ್ರು ಇಟ್ಸ್ ಓಕೆ. ಅಲ್ಲ, ಬಟ್ 50,000 ಇದ್ರಲ್ಲಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಅದಕ್ಕೆ ಬೇಡ ಅಂತ ಇದೀರಾ? ಅಲ್ಲ, ಹಂಗೇನಿಲ್ಲ. ಏನಿದ್ರು ಖುಷಿ ನಮ್ ಬಾಕ್ಸ್ ನಮ್ಗೆ. ಸೊ ದೊಡ್ಡ ಬಾಕ್ಸ್ ನಿಮ್ಗೆ, ಅದ್ರ ಮೇಲೆ ನಿಮ್ ಕಣ್ಣಿರೋದು ಮುಂಚೆಯಿಂದಾನು, ಅದನ್ನ ಸೇವ್ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಚಿಕ್ಕ ಬಾಕ್ಸ್ ಇದೆ ಅಂತ. ಚಿಕ್ಕ ಬಾಕ್ಸ್ ಏನಿಲ್ಲ, ಕೈಲಿ ಹಿಡ್ಕೊಳಕ್ಕೆ ಅಂತೆಲ್ಲ ನಾವು ಒಂದ್ ಬಾಕ್ಸ್ ಕೊಡೋದು, ನಾವು ಚಿಕ್ಕ ಬಾಕ್ಸ್ ಕೊಡೋಣ ಅಂತ ಇದ್ವಿ. ಕೈಲಿ ಹಿಡ್ಕೊಳ್ದಾಗ ನಾನು ಎರಡು ಹಿಡಿದು ನೋಡಿದೆ. ಓಕೆ, ದೊಡ್ಡದ್ ಕಷ್ಟ ಆಗತ್ತೆ ಅನ್ಬಿಟ್ಟು ದೊಡ್ಡದ್ ಕೊಟ್ಟೆ. ಇಲ್ಲಾಂದ್ರೆ ನಾನು ದೊಡ್ಡದೇ ಹಿಡ್ಕೊಂಡಿದ್ದೆ, ಚಿಕ್ಕದ್ ಇದ್ ಮಾಡ್ತಿದ್ದೆ. ಬಟ್ ಈಗ ಎಕ್ಸ್ಚೇಂಜ್ ಮಾಡಕ್ ನಂಗೇನು ಓಕೆ ಇಲ್ಲ. ಓಕೆ, ಈಗ ಬನ್ನಿ ಆ ಕಡೆ ಬಂದ್ಬಿಡಿ, ಇಬ್ರು ಅನ್ಬಾಕ್ಸ್ ಮಾಡೋಣ. ನಮ್ದು ಹೆಂಗಾಯ್ತು ಗೊತ್ತಾ? ಏನಿರ್ಬೋದು 50,000 ಏನಿರ್ಬೋದು? ನಾವು ಬಂದ್ವಿ, ಹೋದ್ವಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಏನಿರ್ಬೋದು? ಕ್ಯಾಶ್ ಇರ್ಬೋದಾ, ಗೋಲ್ಡ್ ಇರ್ಬೋದಾ, ರೂಬಿ ಇರ್ಬೋದಾ? ಅದೇನು ಪಕ್ಕ ಬಂದ್ಬಿಡಿ. ಏನು ಕ್ಯಾಶ್ ಅನ್ಸುತ್ತಾ? ನೈಟ್ಸ್ ಗುಡಿ ಇರ್ಬೋದು. ಗುಡಿ ವೌಚರ್ ಆತರ ಕ್ಯಾಶ್ ಅಂತ ಅನ್ಸುತ್ತೆ ನನ್ಗೂ. ಏನ್ ಬಾಕ್ಸ್ ಇದು? ವಾಚ್ ಬಾಕ್ಸ್ ಇದು. ಇದು ಅಷ್ಟೇ, ವಾಚ್ ಬಾಕ್ಸ್. ಚಾನ್ಸ್ ಇಲ್ಲ ನನಗೆ. ಇದು ವಾಚ್ ಬಾಕ್ಸ್ ಅಂತ ಇದು ಗಟ್ಟಿಗಿದೆ. ಇದು ಅಷ್ಟೇ ಗಟ್ಟಿಗಿದೆ. ಯಾರು ಗೆಲ್ತಾರೆ ನಿಂಗೆ ಅನ್ಸುತ್ತೆ? ಗೆಲ್ತಾರೆ ಅಂತ ಇಬ್ರು ಗೆದ್ದವರಲ್ಲ, ನಾವೇ ತಾನೇ ಸೋತಿರೋದು. ಅಲ್ಲ, ಬಾಕ್ಸ್ ಅಲ್ಲಿ 50,000 ಯಾರ ಹತ್ರ ಇದೆ ಅನ್ಸುತ್ತೆ? ನನ್ನ ಪ್ರಕಾರ ದೊಡ್ಡದು. ದೊಡ್ಡ ಬಾಕ್ಸ್ ಅಲ್ಲಿ ನಿಮ್ಗೇನ್ ಅನ್ಸುತ್ತೆ? ದೊಡ್ಡ ಬಾಕ್ಸ್ ಅಲ್ಲಿ ನಿಮ್ಗೇನ್ ಅನ್ಸುತ್ತೆ? ನನಗೆ ಇದೇ ಬಾಕ್ಸ್ ಅಲ್ಲಿ ಇದೆ. ಸರಿ ಆಯ್ತು, ರೆಡಿ.
ಓಪನ್ ಮಾಡೋಣ, ಮಾಡಿ ಓಪನ್ ಮಾಡಿ. 4 days ಗೇಮ್ ಅಲ್ಲ ನೋಡು ರಾಡೋ ಬಾಕ್ಸ್, ನಾನು ಹೇಳಿಲ್ವಾ ವಾಚ್ ಬಾಕ್ಸ್ ಅಂತ. ಮೈಕಲ್ ಕೋರ್ಸಾ ಇದು? ಕೂತ್ಕೊಳ್ಳಿ. ಅದು ಬಾಕ್ಸ್ ನಮ್ಮ ಮನೇಲಿ ಬಿದ್ದಿದ್ದ ಬಾಕ್ಸ್. ಅದು ಲಾಸ್ಟ್ ಮೂಮೆಂಟ್ ಪ್ಲಾನ್ ಆಗಿದ್ ಗೇಮ್. ಆಮೇಲೆ ಒಳಗೆ ರಾಡೋ ಇರುತ್ತೆ ಅನ್ಕೋಬೇಡಿ, ಒಳಗೆ ಸೀಕೋ ಇರುತ್ತೆ ಅನ್ಕೋಬೇಡಿ. ಪೇಪರ್ ಇರ್ಬೋದು. ಅದರಲ್ಲಿ ಒಂದ್ ನಿಮಿಷ, ನಾನು 50,000 ಕ್ಯಾಶ್ ಇಟ್ಟಿದ್ದೀನಿ. ಒಂದ್ರಲ್ಲಿ ಕ್ಯಾಶ್ ಇಟ್ಟಿದ್ದೀನಿ. 3, 2, 1 ಗೋ. ತೆಗೀರಿ. You guys won. 50,000 ನಮ್ಮ ಮೂನ್ ಟೀಮ್ ಅವ್ರು ಗೆದ್ದಿದ್ದಾರೆ. 5,000 ನಮ್ಮ ಲವ್ ಬರ್ಡ್ಸ್ ಟೀಮ್ ಅವ್ರು ಗೆದ್ದಿದ್ದಾರೆ. You should be happy we won. ನೀವು ಕಳ್ಕೊಂಡಿರೋ ರೇಷಿಯೋಗೆ ಈ ಬಾಕ್ಸ್ ನಿಮ್ ಕೈಲಿರೋದು ಏನ್ ದೊಡ್ಡ ವಿಷಯ. 20 ಸರಿ ಕಳ್ಕೊಂಡವ್ರೆ. ಬಾಕ್ಸ್ ಇಟ್ಕೊಂಡು ಮಲ್ಕೊಂಡ್ಬಿಡ್ತಾರೆ, ಬಾಕ್ಸ್ ಬಿಟ್ಟು ಬಂದ್ಬಿಡ್ತಾರೆ. ಇವ್ರಾದ್ರೆ ತುಂಬಾ ಸಿನ್ಸಿಯರ್ ಆಗಿ ಮಾಡಿದ್ದಾರೆ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಇನ್ನೊಂದ್ ಸ್ವಲ್ಪ ಟೈಮ್ ತಗೊಂಡು ಡಿಸೈಡ್ ಮಾಡಿ ನೀವು 50,000 ಏನ್ ಮಾಡ್ಬೇಕು ಅಂತ. ಇವ್ರಾದ್ರೆ ತುಂಬಾ ಸಿನ್ಸಿಯರ್ ಆಗಿ ಮಾಡಿದ್ದಾರೆ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಇನ್ನೊಂದ್ ಸ್ವಲ್ಪ ಟೈಮ್ ತಗೊಂಡು ಡಿಸೈಡ್ ಮಾಡಿ ನೀವು 50,000 ಏನ್ ಮಾಡ್ಬೇಕು ಅಂತ. ಸೊ ಈ 50,000 ಏನ್ ಮಾಡ್ತೀರಾ? ಅಷ್ಟು ಸ್ಯಾಮ್ ಟೀಮ್ ಕ್ರಿಯೇಟರ್ಸ್ ನಾವೇನು ಏನಾದ್ರು ಹೆಲ್ಪ್ ಮಾಡೋದನ್ನ ಯೂಸ್ ಮಾಡ್ತಿದ್ವಿ. ಸೊ ಅವ್ರಿಗೆ ಯಾರು ದಯವಿಟ್ಟು ಇಮೇಲ್ ಹಾಕಿ ಮೆಸೇಜ್ ಹಾಕೋರಿಗಲ್ಲ, ಒಂದು ಆಶ್ರಮ ಹುಡುಕಿ ನೀವು ಬರ್ನಿ, ಜೊತೆಗೆ ಹೋಗಿ ಕೊಟ್ಬಿಡೋಣ. ಆಯ್ತಾ? 50,000ದಲ್ಲಿ ಏನೇನ್ ತಗೋಬೇಕು, ಏನ್ ತರಬೇಕು ಅಂತ ನಿಮ್ಗೆ ಆಸೆ ಇದೆ ಅದನ್ನ ತಗೊಂಬನ್ನಿ. ಸೊ ಗೈಸ್, ನಾವು ಸ್ಯಾಮ್ ಟೀಮ್ ಕ್ರಿಯೇಟಿವ್ಸ್ ಇಂದ, ಅಂದ್ರೆ ನಮ್ಮ ಟೀಮ್ ಕಡೆಯಿಂದ ಎವ್ರಿ ಮಂತ್ ನನ್ನ ಏನೇ ಪ್ರಮೋಷನ್ ಅಮೌಂಟ್ ಇದ್ರೆ ಅದ್ರಲ್ಲಿ 10% ಎತ್ತಿಟ್ಟು ನಾವು ಒಂದಷ್ಟು ಜನರಿಗೆ ನೀಡಲಿರೋರ್ಗೆ ಹಂಚ್ತೀವಿ. ಎಲ್ಲಾನು ವಿಡಿಯೋ ಮಾಡಕ್ ಹೋಗಲ್ಲ, ಒಂದೊಂದ್ ಕಡೆ ಸರಿ ವಿಡಿಯೋ ಮಾಡ್ತೀವಿ, ಒಂದ್ಸರಿ ವಿಡಿಯೋ ಮಾಡಲ್ಲ. ಸೊ ಅದೇ ಇದಕ್ಕೆ ವಿಲ್ ಗೋ ಅಂಡ್ ಗಿವ್ ಇಟ್. ಬಟ್ ನೀವು ನಿಮ್ಗೆ ಅಂತ ಸ್ವಲ್ಪ ಇಟ್ಕೊಂಡು, ₹1 ಬೇಡ, ಕಂಪ್ಲೀಟ್. ವೆರಿ ಗುಡ್. ಓಕೆ. ಸೊ ಆ 50,000ಗೆ ಏನೇನ್ ತಗೋಬೇಕು, ಸೈಕಲ್, ಬಟ್ಟೆನೋ, ಪೆನ್ಸಿಲ್, ಏನ್ ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅದು ನೀವು ನಮ್ಗೆ ಬಂದ್ ಹೇಳಿ, ನಾವು ಅದನ್ನ ಫುಲ್ಫಿಲ್ ಮಾಡಿ ಹೋಗಿದ ತಕ್ಷಣ ವ್ಲಾಗ್ ಮಾಡೋಣ. ಸ್ವಲ್ಪ ಟೈಮ್ ಹಿಡಿಬಹುದು, ಮೋಸ್ಟ್ಲಿ ಒಂದು 15 days ಬೇಕು. ಪ್ರಾಪರ್ ಪ್ಲಾನ್ ಮಾಡಿ, ಪ್ರಾಪರ್ ಜಾಗ. ಸ್ವಲ್ಪ ಜನಕ್ಕೆ ಊಟ ಕೊಡ್ಬೇಕು ಅಂತ ಇದೆ ನನಗೆ, ಲೈಕ್ ಯಾರಿಗಾರು ನೀಡಿದ್ದವರಿಗೆ. ನಮಗೂ ಕೊಟ್ಬಿಡಿ, ನಾವು ನೀಡಲಿದ್ದೀವಿ ಸ್ವಲ್ಪ. ನಮ್ಗೂ ನೋಡಿ, ನಮ್ 3 ಜನರು ನೋಡಿ, ಅಲ್ಲ ಅವ್ರು ಪಾರ್ಟಿಸಿಪೇಟ್ ಮಾಡಿ 5,000 ಆದ್ರೂ ಸಿಕ್ತು. ನಮ್ 3 ಜನಕ್ಕೆ ಏನೂ ಇಲ್ಲ. ನನಗೇನಾದ್ರು ಇವಾಗ 5,000 ಸಿಕ್ಕಿದ್ರೇನು ಇಲ್ಲೇ ಆರಾಮಾಗಿ ಏನು ಇಲ್ಲ, ಊಟ ಮಾಡ್ತಿದ್ದೆ. ಆದ್ರೆ 2 ಸಲ ಕದ್ದೆ ಅನ್ನೋ ಖುಷಿ ಇದೆ ನನಗೆ. ಮಜಾ ಇತ್ತು. ಬಟ್ ಈಗ ರಿಯಾಲಿಟಿ ಮಾತಾಡೋಣ. ಗೇಮ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಒಂದ್ ನಿಮಿಷ, ವಾಟ್ ಡು ಯು ಫೀಲ್ ಅಬೌಟ್ ದ ಗೇಮ್? ಚೆನ್ನಾಗಿತ್ತು, ಬಟ್ ಆಮೇಲೆ ತುಂಬಾ ಚಾಲೆಂಜಿಂಗ್ ಆಯ್ತು. ಕೈಯಲ್ಲಿ ಹಿಡ್ಕೊಳ್ಬೇಕು. ನಾನೇನ್ ಯೋಚನೆ ಮಾಡ್ತಿದ್ದೆ ಅಂತಂದ್ರೆ, ಇವಾಗ ಎಲ್ಲೋ ಟೂರಿಸ್ಟ್ ಪ್ಲೇಸಿಗೆ ಹೋಗ್ತೀವಿ, ಅಯ್ಯೋ ಅಲ್ಲೆಲ್ಲ ಹೆಂಗ್ ಹಿಡ್ಕೊಂಡು ಹೋಗೋದು, ಸ್ಕ್ಯಾನ್ ಮಾಡ್ತಾರೆ. ಅಲ್ಲ, ಅದು ಬಿಟ್ಟು ಆಸ್ ಅ ಹ್ಯೂಮನ್ ವಾಟ್ ಡಿಡ್ ಇಟ್ ಹ್ಯಾಪನ್ ಟು ಯು? ಏನ್ ಚೇಂಜ್ ಮಾಡ್ತಾರೆ? ಏನಿದ್ರು ಏನ್ ಮಾತಾಡಿದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ನಾನೇ 2 ಸಲ ಬಾಕ್ಸ್ ಕಳ್ಕೊಂಡಿದ್ರೆ ನಾನು ಅವ್ರು ಹೇಗೆ ನಾನೇ ರಿಯಾಕ್ಟ್ ಮಾಡ್ತೀನಿ. ಡೆಫಿನೆಟ್ಲಿ. ಈಗ ನನಗೆ ಯಾವಾಗ ಅಲ್ಲಿ ಹಾಸ್ಟೆಲ್ ನನಗೆ ಅನ್ಸುತ್ತೆ, ನಂಗೆ ಇಂಜೆಕ್ಷನ್ಸ್ ನನಗೆ ನಾನೇ ಅಷ್ಟು ಈಸಿಲಿ ನಾನು ಟೆಂಪರ್ ಕಳ್ಕೊಳ್ಳೋದ, ನಾನೇ ಕಳ್ಕೊಂಡೆ. ನನಗೆ ಅನಿಸ್ತು. ಆಮೇಲೆ ನಾನು ಕುತ್ಕೊಂಡು ಯೋಚನೆ ಮಾಡೋದು ಅನಿಸ್ತಿಲ್ಲ, ಪಾಪ ಅವರು ಮಾತಾಡೋದು ಏನ್ ತಪ್ಪಿಲ್ಲ ಅಂತ ಅನಿಸ್ತು. ನಿಮ್ಗೆ ಏನಿಸ್ತು? ಗೇಮ್ ಏನ್ ಅನಿಸ್ತು? ವಾಟ್ ಇಸ್ ದಿಸ್ ಗೇಮ್ ಅಬೌಟ್? I think okay, my opinion is because of money ನಾವು ಮನುಷ್ಯರು ಚೇಂಜ್ ಆಗಬಾರ್ದು. Whatever the situation is, I didn't want to lose the bond or the friendship that we created here. I didn't want. ಬಟ್ ಅದು ಈ ಗೇಮ್ ಆತರ ಮಾಡುತ್ತೆ. ಇದು 4 ದಿನ ಇದ್ದಿದ್ರೆ ಈ ಗೇಮ್ ಮಾಡಿರೋದು. Yes, of course ಮಾಡುತ್ತೆ. Only content to the game. Stage of this now. It was a start. So it was almost in the stage where ಒಬ್ರು ಜಗಳ ಆಡೋ ಸ್ಟೇಜ್ ಇನ್ನೊಂದ್ ಸ್ವಲ್ಪ ದಿನ ಬಂದ್ಬಿಡ್ತು, 2-3 ದಿನದಲ್ಲಿ. ಹಂಗೆ ಆಗ್ತಿತ್ತು. ಬಟ್ ದೆನ್ ಐ ಹ್ಯಾಡ್ ಕೆಪ್ಟ್ ಇನ್ ಮೈಂಡ್ ದಟ್ ಅತ್ರ ಆಗ್ಬಾರ್ದು. ಐ ನೋ, ಬಟ್ ನಾವೆಲ್ಲರೂ ಅನ್ಕೊಂಡಿರ್ತೀವಿ, ಬಟ್ ಗೇಮ್ ವಿಲ್ ಮೇಕ್ ಇಟ್. ಅಂಡ್ ನನಗೆ ರಿಯಲೈಸ್ ಆಗಿದ್ದೇನು ಅಂದ್ರೆ, ಇಲ್ಲಿರೋರು ಯಾರು 4 ಜನ ಇದಾರೆ, ನಾನು ಇವತ್ತಿಂದ ನೋಡ್ತಿರೋದಲ್ಲ. ಅಂಡ್ ಆಲ್ಸೋ ದಿಸ್ ಇಸ್ ಮೈ ಸರ್ಕಲ್. ನನ್ನ ಸರ್ಕಲ್ ಇದು. ನಾನು ವಾರಕ್ಕೊಂದ್ಸರಿ ಆದ್ರೂ ಸಿಕ್ಕಿ ಮಾತಾಡೋರ್ ಜನ ನೀವು. ನಿಮ್ಮ ಮಧ್ಯೆ ನಾನು ಈ ಗೇಮ್ಗೋಸ್ಕರ ಒಂದು ಫೈಟ್ ಸೃಷ್ಟಿ ಮಾಡಿ ತಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು
ಈಗ ಇಫ್ ಇಟ್ಸ್ ಅನ್ನೋನ್ ಕಂಟೆಸ್ಟೆಂಟ್ಸ್, ಈಗ ನೀವು 4 ಜನ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನೀವು ನನ್ನ ಸರ್ಕಲ್ ನನಗೆ ಗೊತ್ತು ಅಂಡ್ ನಾನೇ ಒಂದು ಬಿರುಕು ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಗೋನ್ ಬಿ ಅ ಕಾಂಪಿಟೇಷನ್. ಇದು ನಾನೇ ಒಂದು ಜಗಳ ಹುಟ್ಟಿಸಂಗ್ ಆಗ್ಬಿಡುತ್ತೆ ಅಂತ ಹೇಳಿ ನಂಗೆ ತುಂಬಾ ಕಾಡ್ತಾ ಇತ್ತು. ಅಂಡ್ ತುಂಬಾ ಜನ ಫೋನ್ ಮಾಡಿ ಹೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಬೇಡ ಮಗ ಎಂಡ್ ಮಾಡು ಅಂತ. ಸೊ ಆಮೇಲೆ ನಮ್ಮ ಒಬ್ರು ಫ್ರೆಂಡ್ ಹೇಳಿದ್ರು, ತುಂಬಾ ಕ್ಲೋಸ್ ಫ್ರೆಂಡ್ ಅವರು, ಬೇಡ ಅಲ್ಲ ಅದೆಲ್ಲ ನಮ್ಮ ಅಕ್ಕ. ನಾನೇ ಇವಾಗ ಏನು ಇಲ್ದಂಗಿದ್ದೀನಿ. ನೀವೆಷ್ಟು ಕಂಗ್ರಾಚುಲೇಷನ್ಸ್, ವೆಲ್ ಪ್ಲೇಡ್, ಮಜಾ ಇತ್ತು. ಈ ಗೇಮ್ ಮತ್ತೆ ನಾವು ಆಡಲ್ಲ. ಸೊ ಇಟ್ ಇಸ್ ಆಲ್ ಫನ್. ಕಂಗ್ರಾಚುಲೇಷನ್. ಇನ್ನೊಂದ್ಸಲ 50,000 ಪ್ರೈಸ್ ಅನ್ನತ್ತೆಲ್ಲ ಅನೌನ್ಸ್ ಮಾಡಬೇಡ ಗೈಸ್. ನೆಕ್ಸ್ಟ್ ಸೈಟ್ ಆಗೋವರೆಗೂ ಏನು ಮಾಡಲ್ಲ ಗೈಸ್ ನಾನು. ಬನ್ನಿ ಹೋಗೋಣ ಈಗ. ಚಳಿ, ಡೆಸರ್ಟ್ ಸ್ಟೇ ಸಕ್ಕ ಚಳಿ ಇದೆ. ಇನ್ನೊಂದು ಗಿಫ್ಟ್ ಇಡ್ತಾನೆ. ನೆಕ್ಸ್ಟ್ 1 ಲಕ್ಷ ಕಾರಣ. ಇವ್ರು ಅದೇ ತುಂಬಾ ಸಿನ್ಸಿಯರ್ ಆಗಿ ಮಾಡಿದ್ದಾರೆ. ಅದಕ್ಕೆ ಎಫರ್ಟ್ ತಕ್ಕಂಗ್ ಬಂದಿದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಇನ್ನೊಂದ್ ಸ್ವಲ್ಪ ಟೈಮ್ ತಗೊಂಡು ಡಿಸೈಡ್ ಮಾಡಿ ನೀವು 50,000 ಏನ್ ಮಾಡ್ಬೇಕು ಅಂತ. ಈಗಲೇ ಡಿಸೈಡ್ ಮಾಡತ್ತೀವಿ. ಸೊ 50,000 ಏನ್ ಮಾಡ್ತೀರಾ? ಅಷ್ಟು ಸ್ಯಾಮ್ ಟೀಮ್ ಕ್ರಿಯೇಟರ್ಸ್ ನಾವೇನು ಏನಾದ್ರು ಹೆಲ್ಪ್ ಮಾಡೋದನ್ನ ಯೂಸ್ ಮಾಡ್ತಿದ್ವಿ. ಸೊ ಅವ್ರಿಗೆ ಯಾರು ದಯವಿಟ್ಟು ಇಮೇಲ್ ಹಾಕಿ ಮೆಸೇಜ್ ಹಾಕೋರಿಗಲ್ಲ, ಒಂದಷ್ಟು ಆಶ್ರಮಕ್ಕೆ ಡೆಫಿನೆಟ್ ಆಯ್ತಾ. 50,000ದಲ್ಲಿ ಏನೇನ್ ತಗೋಬೇಕು, ಏನ್ ತರಬೇಕು ಅಂತ ನಿಮ್ಗೆ ಆಸೆ ಇದೆ. ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡಿದ್ದು ಕ್ಯಾಶ್ ಇಡಬೇಕು ಅಂತಾನೆ ಅನ್ಕೊಂಡೆ. ಬಟ್ ನಾನು ಹೊರಡ್ಬೇಕಾದ್ರೆ ನಮ್ಮ ಅಪ್ಪ ಹತ್ರ ಪ್ಯಾಕ್ ಮಾಡ್ಸಿದ್ದು. ನಾನು 5 ನಿಮಿಷ ಆಚೆ ಕೆಳಗೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡಿಸಿದೆ, ಹೀಗೆ ಮಾಡ್ಬೇಕು ಅಂತ. ಅದಕ್ಕೆ ಚೀಟಿ ಹಾಕ್ಬಿಟ್ಟೆ ನಾನು ಒಳಗೆ. ಒಳಗೆ ಕ್ಯಾಶ್ ಇದೆ ಅನ್ನೋ ಫೀಲಿಂಗ್ ಇತ್ತಾ? ನನಗಂತೂ ಹಂಗೆ ಇತ್ತು. ಹೌದು, ನನಗಂತೂ ಹಂಗೆ ಇತ್ತು. ನಾನು ದೊಡ್ಡ ಬಾಕ್ಸ್ ಇಟ್ಕೊಂಡು ಫೈನಲಿ ಗೈಸ್ ಈ ಗೇಮ್ ಎಂಡ್ ಆಯ್ತು. ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ ನನಗೆ. ಅಬ್ಬಾ ಅನಿಸ್ತದೆ. ಯೋಚನೆ ಮಾಡ್ತಿದ್ದೆ, ಅಯ್ಯೋ ಈ ಬಾಕ್ಸ್ ಅಲ್ಲಿ ಹಿಡ್ಕೊಂಡು ಹೆಂಗಪ್ಪ ಕ್ಯಾಮೆಲ್ ಸಫಾರಿ ಎಲ್ಲ ಮಾಡೋದು. ಬಟ್ ನಾವೀಗ ಫೈನಲಿ ಡನ್ ಗೈಸ್. ಸೊ ನಾನು 6 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ಇಟ್ಟಿದ್ದು, ಎಡಿಟ್ ಮಾಡಿ ನಾನೇ. ನಮ್ಮ ಟೀಮ್ ಎಡಿಟ್ ಮಾಡಿಲ್ಲ ಇವತ್ತು. ಸೊ ಈ ವೀಕ್ ಫುಲ್ಲು ಬಿಕಾಸ್ ಫೈಲ್ಸ್ ಎಲ್ಲ ಕಳಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು, ನಾನೇ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಎಕ್ಸ್ಪೋರ್ಟ್ಗೆ ಹಾಕಿ ಅಪ್ಲೋಡ್ ಹಾಕಿದ್ದು 12 ಗಂಟೆ ಆಯಿತು. ಇಷ್ಟೊತ್ತು ಅಲ್ಲೇ ಕೂತಿದ್ದೆ, ಆಗಲೇ ಇಲ್ಲ. ಈಗ ಮತ್ತೆ ಎಕ್ಸ್ಪೋರ್ಟ್ ಮಾಡಿ ಏನೋ ಆಡಿಯೋ ಇಶ್ಯೂ ಆಗಿತ್ತು ಅಂತೇಳಿ ಇವತ್ತಿನ ವ್ಲಾಗ್ ಹಾಕೋಕ್ಕೆ ಆಗಿಲ್ಲ. ಸೊ ನಾಳೆ 2 ವ್ಲಾಗ್ ಹಾಕಬೇಕು ಅಂತ ಡಿಸೈಡ್ ಮಾಡಿ ಒಂದೇ ದಿನಕ್ಕೆ 2 ವ್ಲಾಗ್ ಪೋಸ್ಟ್ ಆಗುತ್ತೆ. ಬಿಕಾಸ್ ಆ ಕನ್ಸಿಸ್ಟೆನ್ಸಿ ಹೋಗಬಾರ್ದು ಅಂತ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸ್ ಡೆಸರ್ಟಲ್ಲಿ ಇಷ್ಟು ಚಳಿ ಇದೆ. ದುಬೈಲಿದ್ದೆ ನಾನು, ಬಟ್ ನಾನು ಇಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಚಳಿ ಇದ್ದಿದ್ದು ನೆನಪು, ಬಟ್ ಇಷ್ಟು ಚಳಿ ಇತ್ತು ಅಂತ ನೆನಪಿಲ್ಲ ನನಗೆ. ಮೆಮೊರೀಸ್ ಮರ್ತೋಗ್ಬಿಟ್ಟಿದೆ ಸ್ವಲ್ಪ ಬೇಗ ನಾನು. ಬಟ್ ಇಲ್ಲಿ ಸಕ್ಕ ಚಳಿ ಇದೆ. ಇವ್ರು ನಮ್ಮ ಅಕ್ಕದೇನೋ ಗೋಲ್ಡ್ ಕಳೆದೋಯ್ತಂತೆ ಗೈಸ್. ಗೋಲ್ಡ್ ಏನು ಮೂಗ್ ರಿಂಗ, ಮೂಗ್ ಬೊಟ್ಟು ಕಳ್ಕೊಂಬಿಟ್ಟಿದ್ದಾಳೆ. ಮೂಗ್ ಬೊಟ್ಟ ಏನಂತಾರೆ, ಗೋಲ್ಡ್ ರಿಂಗ್, ನೋ ಸ್ಪಿನ್. ಈಗ ಅದನ್ನು ನಾನು ಬ್ಲಾಗಲ್ಲಿ ನೋಡ್ಬೇಕಂತೆ. ನಾನು ಬ್ಲಾಗಲ್ಲಿ ಇದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ. ನನ್ನ ಮೂಗೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಕೋಲ್ಡ್ ಆಗಿಬಿಟ್ಟಿದೆ. ಇಲ್ಲಿ ಹೀಟರ್ ಬೇರೆ ಇಲ್ಲ. ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತೇಳಿ ಫುಲ್ ಬಜೆಟಲ್ಲಿ ಒಂದು ಲಕ್ಸುರಿ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ನೋಡಿ. ಹುಳ ನಾನದು ಇದೆಲ್ಲ ಏನೋ ಫ್ರೀಜು ನೋಡಿ, ಲಕ್ಸುರಿ. ನಾನು ನೋಡಿಲಿ 2-3 ಬಟ್ಟೆ ನಾನು ಜಾಕೆಟ್ ಹಾಕೊಂಡು ಮಲಗ್ತಾ ಇದ್ದೀನಿ. ಚಳಿ ಇದೆ. ವಾಶ್ರೂಮಲ್ಲಿ ಕೂರಕ್ಕಾಗ್ತಿಲ್ಲ ಕಮೋಡ್ ಮೇಲೆ. ಕೂತ್ರೆ ಮುಂದಿನ ಪ್ರೊಸೀಜರ್ಗೆ ಭಯ ಆಗ್ತಿದೆ. ಮುಂದಿನ ಪ್ರೊಸೀಜರ್ಗೆ ಭಯ ಆಗ್ತಿದೆ, ಅದಕ್ಕೆ ಹೋಗ್ತಾನೆ ಇಲ್ಲ. ಫ್ರೀಸ್ ಆಗ್ಬಿಟ್ಟಿದೀವಿ. ಹೃದಯದ ಮಾತು ಕೇಳು ಕೇಳು ನನ್ನ ಒಲವೇ.